ತಂಡದಿಂದ ಹೊರಬಿದ್ದವನು ನಾಯಕನಾಗಿ ಮರಳಿದ. ಕಮ್ಬ್ಯಾಕ್ ಎಂದರೆ ಹೀಗಿರಬೇಕು. ನೀನು ಬೇಡ ಎಂದವರೇ ರತ್ನಗಂಬಳಿ ಹಾಸಿ ನೀನೇ ಬೇಕು ಎಂದು ವಾಪಸ್ ಕರೆಸಿಕೊಳ್ಳುವುದಿದೆಯಲ್ಲ, ಅದು ಸಾಧನೆ. 915 ದಿನಗಳ ಹಿಂದೆ, ಅಂದರೆ ಇವತ್ತಿಗೆ ಸರಿಯಾಗಿ 2.5 ವರ್ಷ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏಕಾಂಗಿಯಾಗಿ ನಿಂತು ಅಬ್ಬರಿಸಿದ್ದ ಶ್ರೇಯಸ್ ಅಯ್ಯರ್ ಆಸ್ಟ್ರೇಲಿಯಾ ವಿರುದ್ಧದ T20 ಪಂದ್ಯದಲ್ಲಿ ಅಗ್ರ ಕ್ರಮಾಂಕ ಕುಸಿದು ಬಿದ್ದಾಗ ಏಕೈಕ ಭರವಸೆಯಾಗಿ ನಿಂತವನು ಅಯ್ಯರ್. 37 ಎಸೆತದಲ್ಲಿ 53 ರನ್. ಭಾರತ ಪಂದ್ಯ ಗೆದ್ದಿತ್ತು. ಆಗ ಭಾರತ ತಂಡದ ಕೋಚ್ ಆಗಿದ್ದವರು ರಾಹುಲ್ ದ್ರಾವಿಡ್. ಯಾವುದೇ ಪೂರ್ವಗ್ರಹವಿಲ್ಲ, ಪಕ್ಷಪಾತವಿಲ್ಲ. ಪ್ರತಿಭೆ, ಸಾಮರ್ಥ್ಯ, ಪಂದ್ಯ ಗೆಲ್ಲಿಸುವ ತಾಕತ್ತು ಇಷ್ಟೇ ಮಾನದಂಡವಾಗಿತ್ತು ಅಲ್ಲಿ. 2023 ಡಿಸೆಂಬರ್ 3 ಆ ದಿನ ಶ್ರೇಯಸ್ ಅಯ್ಯರ್ ಭಾರತದ ಪರ ಕೊನೆಯ T20 ಪಂದ್ಯವನ್ನಾಡಿದ್ದ. ಅಮೋಘ ಅರ್ಧಶತಕ ಬಾರಿಸಿ ಪಂದ್ಯ ಗೆಲ್ಲಿಸಿಕೊಟ್ಟಿದ್ದ. ಅಲ್ಲಿಂದ ಮುಂದೆ ಭಾರತ ಆಡಿದ್ದು 63 T20 ಪಂದ್ಯಗಳು. ಎಲ್ಲಿಯಾದರೂ ಶ್ರೇಯಸ್ ಅಯ್ಯರ್ ಹೆಸರು ಕಾಣಿಸುತ್ತಾ? ಸಾಧ್ಯವೇ ಇಲ್ಲ. ಕಾರಣ, ಅವನನ್ನು ತಂಡದಿಂದ ಹೊರಹಾಕಲಾಗಿತ್ತು. ರಾಹುಲ್ ದ್ರಾವಿಡ್ ಭರವಸೆ ಇಟ್ಟಿದ್ದ ಹುಡುಗನಿಗೆ ನಿಜವಾದ ರಾಹುಕಾಲ ಆರಂಭವಾಗಿದ್ದು ಗೌತಮ್ ಗಂಭೀರ್ ಕೋಚ್ ಆದ ನಂತರ. 2024ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 10 ವರ್ಷಗಳ ನಂತರ IPL ಕಪ್ ಗೆದ್ದಿತ್ತು. ನಾಯಕನಾಗಿದ್ದವನು ಶ್ರೇಯಸ್ ಅಯ್ಯರ್. ಆದರೆ ಗೆಲುವಿನ ಶ್ರೇಯ ನಾಯಕನಿಗೆ ಸಿಕ್ಕಿತೆ? ಖಂಡಿತ ಇಲ್ಲ. ಆ ಶ್ರೇಯದ ಅಭಿಷೇಕವಾಗಿದ್ದು ತಂಡದ ಮೆಂಟರ್ ಆಗಿದ್ದ ಗಂಭೀರ್ನ ತಲೆಗೆ. ಕೋಲ್ಕತ್ತಾ ತಂಡದಲ್ಲಿ ತನ್ನನ್ನು ನಡೆಸಿಕೊಂಡ ರೀತಿಗೆ ಕೆರಳಿದ ಅಯ್ಯರ್ ಪಂಜಾಬ್ ತಂಡ ಸೇರಿಬಿಟ್ಟ. ಅಸಲಿಗೆ ಶ್ರೇಯಸ್ ಅಯ್ಯರ್ ಜೊತೆ ಗೌತಮ್ ಗಂಭೀರನ ಬಾಂಧವ್ಯವೇ ಸರಿ ಇರಲಿಲ್ಲವಂತೆ. ನಾನು ಎಲ್ಲವೂ ನನ್ನಿಂದಲೇ ಎಂಬ ಶುದ್ಧ ಅಹಂನ ಮನುಷ್ಯ ಗಂಭೀರ್. ಈ ಅಯ್ಯರ್ ತನ್ನತನವನ್ನು ಯಾವತ್ತೂ ಬಿಟ್ಟುಕೊಡದ ಪರಮ ಸ್ವಾಭಿಮಾನಿ. ಬಾಂಧವ್ಯ ಬೆಸುವುದಾದರೂ ಹೇಗೆ? ಗೌತಮ್ ಗಂಭೀರ್ ಭಾರತ ತಂಡದ ಕೋಚ್ ಆದ ನಂತರ ಶ್ರೇಯಸ್ ಅಯ್ಯರ್ ಏಕೆ ಕಡೆಗಣಿಸಲ್ಪಟ್ಟ ಎಂಬ ಪ್ರಶ್ನೆಗೆ ಇದೇ ಉತ್ತರ. ರಾಹುಲ್ ದ್ರಾವಿಡ್ ಕೋಚ್ ಆಗಿದ್ದಾಗ 22 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದವನಿಗೆ ಗಂಭೀರ್ ಗರಡಿಯಲ್ಲಿ ಒಂದೇ ಒಂದು ಅವಕಾಶ ಸಿಗಲಿಲ್ಲ. ಅವನನ್ನು ಭಾರತ T20 ತಂಡದಿಂದ ಹೊರಗಿಡಲ್ಪಟ್ಟಿದ್ದು ಆಟದ ಕಾರಣಕ್ಕೆ ಅಲ್ಲವೇ ಅಲ್ಲ, ಆಟದ ಆಚೆಗಿನ ಕಾರಣವೇ ಅಲ್ಲದ ಕಾರಣಕ್ಕೆ. ಶ್ರೇಯಸ್ ಅಯ್ಯರ್ ಘಾಸಿಗೊಂಡಿದ್ದ. ಹಾಗೆಂದು ಜಗ್ಗಲಿಲ್ಲ, ಕುಗ್ಗಲಿಲ್ಲ. ಅವನು ಬಿದ್ದಿರಲಿಲ್ಲ, ಬೀಳಿಸಿದ್ದರು. ಇಲ್ಲಿ ಬಿದ್ದವನು ಮೆತ್ತೆಲ್ಲೋ ಎದ್ದು ನಿಲ್ಲುವ ನಿರ್ಧರಿಸಿದ. ತಾನೇನು ಎಂಬುದನ್ನು ತೋರಿಸಲು ನಿಂತ. ಹಾಗೆ ಸೆಟೆದು ನಿಂತವನ ಬೆನ್ನಿಗಿದ್ದಿದ್ದು ಅವನೇ ಕಟ್ಟಿದ ತಾಕತ್ತಿನ ಕೋಟೆ. ಟೀಮ್ ಇಂಡಿಯಾದಲ್ಲಿ ಕಳೆದುಕೊಂಡಿದ್ದನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹುಡುಕಲು ನಿಂತುಬಿಟ್ಟ ಶ್ರೇಯಸ್ ಅಯ್ಯರ್. ಸತತ 2 IPL ಟೂರ್ನಿಗಳು, ಒಮ್ಮೆ ಚಾಂಪಿಯನ್, ಮತ್ತೊಮ್ಮೆ ಫೈನಲ್. ಅದು ಅವನ ನಾಯಕತ್ವದ ಕೌಶಲ್ಯದ ಅನಾವರಣ. 2025ರ IPLನಲ್ಲಿ 175ರ ಸ್ಟ್ರೈಕ್ ರೇಟ್ನಲ್ಲಿ 604 ರನ್. 2026ರ IPLನಲ್ಲಿ 168.81ರ ಸ್ಟ್ರೈಕ್ ರೇಟ್ನಲ್ಲಿ 498 ರನ್. ನಾಯಕತ್ವದ ಜೊತೆಗೆ ಆಟಕ್ಕೂ ಫುಲ್ ಮಾರ್ಕ್ಸ್. ಈ ವರ್ಷದ IPL ದ್ವಿತೀಯಾರ್ಧದಲ್ಲಿ ಪಂಜಾಬ್ ತಂಡ ನಂಬಲಸಾಧ್ಯದ ರೀತಿಯಲ್ಲಿ ಅಧಪತನ ಕಂಡರೂ ಅಷ್ಟರಲ್ಲಾಗಲೇ ಶ್ರೇಯಸ್ ಅಯ್ಯರ್ ಗೆದ್ದು ಬಿಟ್ಟಿದ್ದ. ರಜತ್ ಪಾಟಿದಾರ್ ಹೊರತುಪಡಿಸಿದರೆ ಕಳೆದ 2 ವರ್ಷಗಳಲ್ಲಿ IPLನ ಅತ್ಯುತ್ತಮ ನಾಯಕ ಶ್ರೇಯಸ್ ಅಯ್ಯರ್. ಬ್ಯಾಟಿಂಗ್ನಲ್ಲಿ ಬೆಂಕಿ. ಈ ಬಾರಿ ಅವನನ್ನು ಭಾರತ ತಂಡದಿಂದ ಹೊರಗಿಡಲು ಕಾರಣಗಳೇ ಇರಲಿಲ್ಲ. ಯಾರೆಷ್ಟೇ ವಿರೋಧ ಮಾಡಿದರೂ ಆಟವೇ ಮಾತನಾಡುತ್ತಿತ್ತು. 2.5 ವರ್ಷಗಳ ಹಿಂದೆ ಭಾರತ T20 ತಂಡದಲ್ಲಿ ಸ್ಥಾನ ಕಳೆದುಕೊಂಡಿದ್ದವನು ನಾಯಕನಾಗಿ ಮರಳಿದ್ದಾನೆ. ಹೊಸ ಹುಡುಗರ ಆರ್ಭಟದ ಮಧ್ಯೆ ನಾಯಕತ್ವ ವಹಿಸಿಕೊಳ್ಳಲು ತುದಿಗಾಲಿ ನಿಂತಿದ್ದವರ ನಡುವೆ ತಂಡದಲ್ಲೇ ಇಲ್ಲದ ಒಬ್ಬ ಇದ್ದಕ್ಕಿದ್ದಂತೆ ನುಗ್ಗಿ ನಾಯಕ ಪಟ್ಟವೇರಿ ಕುಳಿತುಕೊಳ್ಳುತ್ತಾನೆ ಎಂದರೆ, ತಂಡಕ್ಕೆ ಬೇಡವಾಗಿದ್ದ ಆಟಗಾರನೊಬ್ಬ ಅದೇ ತಂಡಕ್ಕೆ ನಾಯಕನಾಗಿ ಮರಳುತ್ತಾನೆ ಎಂದರೆ ಇದಲ್ಲವೇ ತಾಕತ್ತು. ಕಮ್ಬ್ಯಾಕ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಸೆಟ್ಬ್ಯಾಕ್.